ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಚಂದಾಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಅಭಿಮಾನಿ ಬಳಗ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಳಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ಉಪನ್ಯಾಸಕರಾದ ಶಿವಶರಣಪ್ಪ ಮೋತಕಪಳ್ಳಿ ಅವರು ಮಾತನಾಡಿ, ವಿಶ್ವಗುರು ಬಸವಣ್ಣನವರು ಇಡೀ ಕರ್ನಾಟಕ ದೇಶಕ್ಕೆಲ್ಲ ಶ್ರೀ ವಿಶ್ವಕ್ಕೆ ವಿಶ್ವಗುರು ಆಗಿದ್ದಾರೆ. ಬಸವಣ್ಣನವರ ವಚನಗಳನ್ನು ನಾವೆಲ್ಲರೂ ಓದುವ ಅಭ್ಯಾಸವನ್ನು ಮಾಡಿಕೊಂಡು ಬಸವಣ್ಣ ಹಾಕಿ ಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕೆಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು, ಬಸವ ಮಹಾಮನೆ, ಬಸವ ಕಲ್ಯಾಣ, ಬಸವ ಅಭಿಮಾನಿ ಬಳಗದ ಅಧ್ಯಕ್ಷರಾದ ವೀರೇಶ ಎಂಪಳ್ಳಿ, ಉಪಾಧ್ಯಕ್ಷರಾದ ಶಿವಕುಮಾರ ಜಾಬಶೆಟ್ಟಿ, ಬಸವರಾಜ ಚನ್ನೂರ್, ಸುರೇಶ ಸುಂಕದ, ಚೇತನ ಹೂಡದಳ್ಳಿ, ಕಾರ್ಯದರ್ಶಿಗಳಾದ ಸಂಪತ್ ಮುಸ್ತರಿ, ಸಂಜುಕುಮಾರ ಎಂಪಳ್ಳಿ, ಲೋಕೇಶ ಶೆಳ್ಳಗಿ, ಮಂಜುನಾಥ ಸುನುಗಮಠ, ಖಜಂಚಿಯಾದ ಶಿವಸ್ವಾಮಿ ಮಠ ಮತ್ತು ಅನೇಕ ಬಸವ ಅಭಿಮಾನಿ ಬಳಗದ ಅನೇಕ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿಗಾರರು ನಾಗರಾಜ್ ಪಾಟೀಲ್, ಚಿಂಚೋಳಿ. ಹೀಗಾಗಿ ಅವತ್ತಿನ ಆ ಸಾಮಾಜಿಕ ಸ್ಥಿತಿಗತಿ ಜಾತಿ ಪದ್ಧತಿಯಿಂದ, ಅಸ್ಪೃಶ್ಯತೆಯಿಂದ, ಮೂಢನಂಬಿಕೆಯಿಂದ, ಕಂದಾಚಾರಗಳಿಂದ, ವರ್ಗ ವರ್ಣ ಲಿಂಗದ ಅಸಮಾನತೆಯಿಂದ ಸಾವಿರ ಹೋಳುಗಳಾಗಿ ಒಡೆದು ಹೋಗಿತ್ತು ಅವತ್ತಿನ ಸಮಾಜ. ಅದಕ್ಕೆ ಒಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಕೂಡ ಇತ್ತು. ಅಂಥ ವ್ಯಾಧಿಗೆ, ಅಂಥ ರೋಗಕ್ಕೆ ಒಂದು ಚಿಕಿತ್ಸೆ ಅವಶ್ಯಕತೆ ಇತ್ತು. ಒಬ್ಬ ಚಿಕಿತ್ಸಕನಾಗಿ ಅವತ್ತಿನ ಸಮಾಜಕ್ಕೆ ಒಬ್ಬ ವ್ಯಕ್ತಿ ಬರಬೇಕಾಗಿತ್ತು. ಆ ವ್ಯಕ್ತಿನೇ ಆ ಯುಗದ ಅವತಾರ ಪುರುಷರಾಗಿ ಬಂದಿದ್ದು ವಿಶ್ವಗುರು ಬಸವಣ್ಣನವರು. ಕಲ್ಯಾಣದಲ್ಲಿ ಸಮಾನತೆಯನ್ನ ಸಾರಿ ವಿಶ್ವಕ್ಕೆ ತೋರಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಅದು ಗುರು ಬಸವಣ್ಣವರು ಅಂತ ನಾವು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗತ್ತೆ. ಬಸವಣ್ಣವರು ಒಬ್ಬ ರಾಜನೀತಿಜ್ಞರಾಗಿ, ಆರ್ಥಿಕ ತಜ್ಞರಾಗಿ, ಸಾಮಾಜಿಕ ಸುಧಾರಕರಾಗಿ, ಧರ್ಮ ಪ್ರವರ್ತಕರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಶ್ರೇಷ್ಠ ಭಕ್ತರಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಅಂತಹ ಬಸವಣ್ಣನವರ ಜೀವನ ಚರಿತ್ರೆಯ ಒಂದು ಇಷ್ಟು ಅಂಶಗಳನ್ನ ಮೆಲುಕು ಹಾಕೊಂಡು ಅವರ ಕೊಡುಗೆಗಳ ಬಗ್ಗೆ ನಾನು ಬರ್ತೀನಿ. ಯಾಕಂದ್ರೆ ಬಸವಣ್ಣ ಯಾರು ಅಂತ ನಾವು ಮೊದಲು ಅರ್ಥ ಮಾಡ್ಕೋದೇನೆ ಅವರ ತತ್ವ ಕಡೆ ಬಂದ್ರೆ ಅದು ತಪ್ಪಾಗತ್ತೆ. ಯಾಕಂತಂದ್ರೆ ಬಸವಣ್ಣನವರಂತಹ ಒಬ್ಬ ಅವತಾರ ಪುರುಷನ ನಮ್ಮ ದೇಶ ಎತ್ಕೊಟ್ಟಿದೆ ಅನ್ನೋದನ್ನ ನಾವೆಲ್ಲರೂ ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಬಾಗೇವಾಡಿಯ ತಾಲೂಕಿನಲ್ಲಿ ಅಥವಾ ಬಾಗೇವಾಡಿಯಲ್ಲಿ ಮಾದಿರಾಜ ಮತ್ತೆ ಮಾದಲಾಂಬಿಕೆಯ ಉದರದಲ್ಲಿ ಬಹುಶಃ ನಮ್ಮ ಯಾವುದೇ ಶರಣರ ವೈಯಕ್ತಿಕ ಇತಿಹಾಸಕ್ಕೆ ನಾವು ಹೋಗಿದ್ದೀವಿ ಅಂತಂದ್ರೆ ಇದಮಿತ್ತಂ ಅಂದ್ರೆ ಹೀಗೆ ಇತ್ತು ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಸಮಕಾಲೀನ ವಚನಕಾರರ ಒಂದಿಷ್ಟು ವಿಷಯಗಳು ಇಟ್ಕೊಂಡು, ಜೊತೆಗೇನೆ ಅವರ ಆದ ನಂತರ ಬಂದಿರತಕ್ಕಂಥ ಹರಿಹರ, ರಾಘವಾಂಕ, ಶಿಂಗಿರಾಜ ಮತ್ತೆ ಭೀಮಕವಿ, ಪಾಲ್ಕುರ್ಕಿ ಸೋಮನಾಥ, ಇಂತಹ ಒಂದು ಅವರ ನಂತರ ಬಂದಿರತಕ್ಕಂತಹ ಕವಿಗಳ ಕಾವ್ಯದ ಆಧಾರವಾಗಿ ಇಟ್ಕೊಂಡು ಅವರ ಚೇತನ ಕಟ್ತೀವಿ ಹೊರತು ಎಲ್ಲಿಯೂ ಕೂಡ ಶರಣರು ತಮ್ಮ ವೈಯಕ್ತಿಕ ಬದುಕಿಗೆ ಮಹತ್ವವನ್ನು ಕೊಡಲೇ ಇಲ್ಲ. ಸಾಮಾಜಿಕ ಚಿಂತನೆಯತ್ತ, ಸಾಮಾಜಿಕ ಬದುಕನ್ನು ಕಟ್ಟಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಲ್ಲಿ ತಮ್ಮ ವೈಯಕ್ತಿಕತೆಯನ್ನು ಅವ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಆ ಕಾರಣಕ್ಕಾಗಿ ಅವರ ಚರಿತ್ರೆ ಕಟ್ಟೋದು ಬಹಳ ಕಷ್ಟ ಆಗತ್ತೆ. ಆದ್ರೂ ಕೂಡ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದಿಷ್ಟು ಅಂಶಗಳನ್ನ ನಾವು ಮೆಲುಕು ಹಾಕೋದು ಸಾಧ್ಯ. ಮಾದಲಾಂಬಿಕೆಯ ಮಗನಾಗಿ ಬಸವಣ್ಣವರು 1134 ಜನಿಸ್ತಾರೆ ಅಂತ ಒಂದಿಷ್ಟು ಅಲ್ಲಲ್ಲಿ ವಿಷಯಗಳು ಸಿಗ್ತಾವೆ. ತಾಯಿಯ ತವರು ಇಂಗ್ಲೇಶ್ವರಲ್ಲಿ ಬಸವಣ್ಣವರ ಜನ್ಮ ಆಗುತ್ತೆ. ನೋಡಿ ಕಾಕತಾಳ ಹೇಗೆ ಅಂತ ಕೇಳಿದ್ರೆ, ಬಸವಣ್ಣನವರು ಹುಟ್ಟಿದಾಕ್ಷಣ ಒಂದ್ ಕಡೆ ಗುರು ಬಸವಲಿಂಗಾಯ ನಮಃ, ಬಸವಂ ಪ್ರಣವಾಕಾರಂ, ಬಸವಂ ಪ್ರಣವಾಕಾರಂ, ಬಸವಂ ಶರಣಾಗತ ರಕ್ಷಕ ವರಲೋಲಂ, ಬಸವಂ ಶರಣಾಗತ ರಕ್ಷಕ ವರಲೋಲಂ, ಬಸವಂ ಜನ್ಮಕುಟಾರಂ, ಬಸವಂ ಜನ್ಮಕುಟಾರಂ, ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ, ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ, ಪ್ರಣವಾರೂಢನು ಪ್ರಣವಾರೂಢನು
ಪ್ರಣವ ಸ್ವರೂಪನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ನಮ ಕೂಡಲ ಸಂಗಮ ದೇವರು ಇವನಾರವ ಇವನಾತ ಶ್ರೀ ಗುರು ಬಸವಂಗೆ ಶರಣಾಗಿ ಹೇ ಶ್ರೀ ಗುರು ಬಸವಂಗೆ ಶರಣಾಗಿ ಹೇ ಲಿಂಗ ದೇವನಿಗೆ ಶರಣಾಗಿ ಹೇ ದೇವನಿಗೆ ಶರಣಾಗಿ ಶರಣಾಗಣಕ್ಕೆ ಶರಣಾಗಿ ಹೇ ಶರಣಾಗಣಕ್ಕೆ ಶರಣಾಗಿ ಹೇ ಕರುಣಾ ಪ್ರಸಾದ ಸ್ವೀಕರಿಸಿ ಹೇ